ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಇವತ್ತಿನ ವಿಡಿಯೋದಲ್ಲಿ RBL ಬ್ಯಾಂಕ್ ನ ಇಶ್ಯೂನು, ಈ ಒಂದು ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕಾ, ಎಕ್ಸಿಟ್ ಆಗಬೇಕಾ, ಬೈ ಮಾಡಬೇಕಾ, ಅದ್ರ ಜೊತೆಗೆ ನಾನು ಏನಕ್ಕೆ ವಿಡಿಯೋ ಮಾಡಿಲ್ಲ ಅನ್ನೋ ಒಂದು ಇನ್ಫಾರ್ಮೇಶನ್ ಸಹ ಕೊಟ್ಬಿಡ್ತೀನಿ. ನಾನು ಮಾಡಿರೋ ಸುಮಾರು ಜನ ಅನ್ಕೊಂಡಿರೋ ಸತೀಶ್ ಅವ್ರು ಎಲ್ಲಿ ಮಿಸ್ ಆದ್ರು ಅಂತ. ಸೊ ನನ್ನ ಮನೆ ಒಂದು ಪಕ್ಕದ ಕನ್ಸ್ಟ್ರಕ್ಷನ್ ನಡೆಯೋ ಒಂದು ಪರ್ಪಸ್ಗೋಸ್ಕರ ತುಂಬಾ ನಾಯ್ಸ್ ಪೊಲ್ಯೂಷನ್ ಇತ್ತು. ಅದಕ್ಕೋಸ್ಕರ ವಿಡಿಯೋ ಮಾಡಿ ಒಂದು ಬ್ಯಾಕ್ ಗ್ರೌಂಡ್ ನಾಯ್ಸ್ ಒಂದು ವಿಡಿಯೋ ಹಾಕೋದಕ್ಕಿಂತ ಆಗ್ತಿರೋದು ಬೆಸ್ಟ್ ಅಂತ ಒಂದು ಡಿಸಿಷನ್ ಮಾಡಿ ನನ್ನ ಲರ್ನಿಂಗ್ ಪ್ರೊಸೆಸ್ ಅಂತ ಕಂಟಿನ್ಯೂಸ್ ಆಗಿ ಮಾಡ್ತಿದ್ದೆ. ನೀವು ಸಹ ಯಾವುದೇ ವಿಡಿಯೋ ಬಂದಿಲ್ಲ ಅಂದ್ರೂ ಕಲಿಯುವಂತ ಒಂದು ಇನ್ಫಾರ್ಮೇಶನ್ ಇಂಟೆನ್ಷನ್ ಯಾವಾಗಲೂ ಇಟ್ಕೊಳ್ಳಿ ಅನ್ನೋ ಒಂದು ಇನ್ಫಾರ್ಮೇಶನ್ ಹೇಳ್ತಾ, RBL ಅಂದ್ರೆ ರಾಟಲ್ ಬ್ಯಾಂಕ್ ಲಿಮಿಟೆಡ್ ಅನ್ನೋ ಒಂದು ಟೈಟಲ್ ಕೊಟ್ಟಿದ್ದೀನಿ. ರಾಟಲ್ ಅಂದ್ರೆ ಕೈಂಡ್ ಆಫ್ ಒಂದು ಜಗಳ ಅಂತ ಹೇಳ್ಬೋದು. ಈ ಒಂದು ಶೇರ್ ಅಲ್ಲಿ ಏನ್ ಸಮಸ್ಯೆ ಆಗ್ತಿದೆ, ಏನ್ ಜಗಳ ಆಗ್ತಿದೆ, ಬ್ಯಾಂಕ್ ನಿಫ್ಟಿ ಯಾವ ರೀತಿ ಈ ಒಂದು ಸ್ಟಾಕ್ ದೊಡ್ಡ ಒಂದು ಪಂಚ್ ಕೊಡ್ತಾ ಒಂದು ಇನ್ಫಾರ್ಮೇಶನ್ ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕೆ ಮುಂಚೆ ಡಿಸ್ಕ್ಲೇಮರ್ ನೆನ್ಪಿಟ್ಕೊಳ್ಳಿ, ನಾನು SEBI ರಿಜಿಸ್ಟರ್ಡ್ ಪರ್ಸನ್ ಅಲ್ಲ. ನಾನು ಏನೇ ಶೇರ್ ಮಾಡಿದ್ರು ನಾನು ನಿಮ್ಮ ಒಂದು ಎಜುಕೇಶನ್ ಪರ್ಪಸ್ಗೆ ಮಾತ್ರ. ಓಕೆ, ಈ ಒಂದು ಮುಂಬೈ ಬೇಸ್ಡ್ ಪ್ರೈವೇಟ್ ಬ್ಯಾಂಕ್ ಏನಿದೆ, ಈ ಒಂದು ಬ್ಯಾಂಕ್ ಅಲ್ಲಿ 25 ಮತ್ತೆ 26 ಡಿಸೆಂಬರ್ ಅಥವಾ ಮೊನ್ನೆ ಏನೊಂದು ಈವೆಂಟ್ಗಳು ನಡೀತು, ಆ ಒಂದು ಈವೆಂಟ್ ನ ಇಟ್ಕೊಂಡು ಇವತ್ತಿನ ಒಂದು ಸ್ಟಾಕ್ ಆಲ್ಮೋಸ್ಟ್ ಲೋಯರ್ ಸರ್ಕ್ಯೂಟ್ ಅಲ್ಲಿ ಬ್ಯಾಕ್ ಟು ಬ್ಯಾಕ್ 2 ಲೋಯರ್ ಸರ್ಕ್ಯೂಟ್ ಅಲ್ಲಿ ಈ ಒಂದು ಸ್ಟಾಕ್ ಹಿಟ್ ಆಯ್ತು ಅಂತ ಹೇಳ್ಬೋದು. ಸೊ ಈ ನ್ಯೂಸ್ ಏನಂತ ಹೇಳಿದ್ರೆ, 25ನೇ ತಾರೀಕು ಈ ಒಂದು ಕಂಪನಿಯಲ್ಲಿ ಇದ್ದಂತಹ ಮಿಸ್ಟರ್ ವಿಶ್ವೀರ್ ಅಹುಜಾ ಅನ್ನುವ ಒಂದು ಪರ್ಸನ್ ಏನಿದ್ರೆ MD ಮತ್ತೆ CEO ಅವ್ರನ್ನ ಇಮಿಡಿಯೇಟ್ ಲೀವ್ ಕೊಟ್ಟು, ಇಮಿಡಿಯೇಟ್ ಎಫೆಕ್ಟ್ ನ ಲೀವ್ ಕೊಟ್ಟು, ನೀವು ಆರಾಮಾಗಿ ಮನೆಗೆ ಹೋಗಿ ರೆಸ್ಟ್ ಆಗಿ ಹೋಗಪ್ಪ ಅಂತ ಲೀವ್ ಕೊಟ್ರು. ಅದು ದೊಡ್ಡ ಈ ರೀತಿ ಒಂದು ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಪಬ್ಲಿಕ್ ಕಂಪನಿಗಳು ಈ ರೀತಿ ಏನಾದ್ರು ನ್ಯೂಸ್ಗಳು ಬಂತಂದ್ರೆ ದೇರ್ ಇಸ್ ಸಮಥಿಂಗ್ ಹ್ಯಾಪನಿಂಗ್, ಅಥವಾ ಏನ್ ಹೇಳ್ತಾರೆ ಬೆಂಕಿ ಇಲ್ದ್ರೆ ಹೊಗೆ ಆಳಲ್ಲ ಅಂತ, ಆ ರೀತಿಯ ಒಂದು ನ್ಯೂಸ್ ಈ ಒಂದು ಸ್ಟಾಕ್ ಗೆ ಎಫೆಕ್ಟ್ ಆಯ್ತು. ಅದಾದ್ರೆ ನೆಕ್ಸ್ಟ್ ಇಮಿಡಿಯೇಟ್ 26ನೇ ತಾರೀಕು ಸಹ ಒಂದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸಹ ಒಂದು ನೋಟಿಸ್ ಇಶ್ಯೂ ಮಾಡ್ತು. ಏನಾದ್ರು ಅದು 25th EOD ಅಂತ ಅನ್ಕೊಳ್ಳಿ. ಸೊ 26th ಏನಂತ ಆಯ್ತು ಅಂತ ಹೇಳಿದ್ರೆ, ಮಿಸ್ಟರ್ ಯೋಗೇಶ್ ದಯಾಲ್ ಅನ್ನೋ ಒಂದು ಪರ್ಸನ್, ಚೀಫ್ ಜನರಲ್ ಮ್ಯಾನೇಜರ್ ಇನ್ಚಾರ್ಜ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ಕಮ್ಯುನಿಕೇಶನ್ ಇರುವಂತಹ ಒಂದು ಪರ್ಸನ್ ನ ಅಡಿಷನಲ್ ಡೈರೆಕ್ಟರ್ ಆಫ್ ದಿ ಬೋರ್ಡ್ ಅನ್ನುವ ಒಂದು ಬೋರ್ಡ್ ಅಲ್ಲಿ ಇರುವಂತಹ ಮೆಂಬರ್ಗೆ ಅಪಾಯಿಂಟ್ಮೆಂಟ್ ಸಹ ಮಾಡ್ತಾರೆ. ಏನಕ್ಕೆ ಮಾಡ್ತಾರೆ, ಆ ಒಂದು ಕಂಪನಿಯಲ್ಲಿ ಅಥವಾ ಆ ಒಂದು ಬ್ಯಾಂಕ್ ಅಲ್ಲಿ ಯಾವುದೇ ಒಂದು ರೀತಿಯ ಫ್ರಾಡ್ ನಡೀತಿದೆ ಅಂತ ಹೋಗಪ್ಪ ನೋಡ್ಕೊಂಬ ಅನ್ನೋ ಒಂದು ಪರ್ಪಸ್ಗೋಸ್ಕರ ಮಿಸ್ಟರ್ ಯೋಗೇಶ್ ದಯಾಲ್ ನ ಅಪಾಯಿಂಟ್ಮೆಂಟ್ ಮಾಡ್ತಾರೆ. RBI ನಿಮಗೆ ಗೊತ್ತು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ನಮ್ಮ ಇಂಡಿಯಾದಲ್ಲಿ ಇರುವಂತಹ ಒಂದು ಅಪೆಕ್ಸ್ ಬ್ಯಾಂಕ್. ಅವರು ಈ ರೀತಿಯ ಒಂದು ಕಣ್ಣಿಡೋಕೆ ಒಂದು ಪರ್ಸನ್ ಅಪಾಯಿಂಟ್ ಮಾಡ್ತಿದ್ದಾರೆ ಅಂದ್ರೆ ಅಲ್ಲಿ ಏನೋ ಒಂದು ನಡೀತಿದೆ ಅನ್ನೋ ಒಂದು ಇನ್ಫಾರ್ಮೇಶನ್ ತಿಳ್ಕೊಬೇಕಾದಂತ ವಿಷಯ. ಓಕೆ, ಇದಾದ್ಮೇಲೆ ಈ ಒಂದು ಬ್ಯಾಂಕ್ ಅಲ್ಲಿ ಫ್ರಾಡ್ ನಡೀತಾ ಇದೆಯಾ ನಡೆದಿಲ್ವಾ ನಮಗ್ ಗೊತ್ತಿಲ್ಲ. ಬಟ್ ಆಸ್ ಆಫ್ ನೌ ನೀವು ಮಾರ್ಕೆಟ್ ನ ಕಂಡೀಷನ್ ನೋಡ್ಕೊಂಡ್ರ ಜೊತೆ ಈ ಒಂದು ನ್ಯೂಸ್ ನ ಕಂಡೀಷನ್ ನೋಡ್ಕೊಂಡ್ರೆ ಇಟ್ಸ್ ಕಂಪ್ಲೀಟ್ಲಿ ಓಕೆ. ಯಾವುದೋ ಒಂದು ರೀತಿಯ ಒಂದು ಫ್ರಾಡ್ ನಡೀತಿದೆ ಒಂದು ಇನ್ಫಾರ್ಮೇಶನ್ಸ್ ನೀವು ಡೌಟ್ ಪಡಬೇಕಾಗುತ್ತೆ. ಅದ್ರ ಜೊತೆಗೆ ಈ ಒಂದು ಸ್ಟಾಕ್ ಅಲ್ಲಿ ಏನಕ್ಕೆ RBI ಅವರು ಅಪಾಯಿಂಟ್ಮೆಂಟ್ ಮಾಡ್ಬೇಕು ಅಂತ ಹೇಳಿದ್ರೆ, ನೀವು ಜಸ್ಟ್ ಒಂದು ಸ್ವಲ್ಪ ಹಿಸ್ಟ್ರಿಗೆ ಹೋಗಿ ನೋಡಿ, ನಿಮ್ಗೆ ಯಾವುದೋ ಒಂದು ಕ್ಲೂ ಸಿಕ್ಕಿರುತ್ತೆ. ನಾನು ಅದನ್ನ ಸಹ ತೋರಿಸ್ಬಿಡ್ತೀನಿ. ಸುಮಾರು ವರ್ಷಗಳಿಂದ ಉಜ್ಜೀವನ್ ಬ್ಯಾಂಕ್ ಆಗಿರ್ಬೋದು, ಧನಲಕ್ಷ್ಮಿ ಬ್ಯಾಂಕ್, LVB ಬ್ಯಾಂಕ್, ಜಮ್ಮು ಅಂಡ್ ಕಾಶ್ಮೀರ್ ಬ್ಯಾಂಕ್, ನಮ್ಮ ಬೆಸ್ಟ್ ಫೇವರೇಟ್ ರಿಟೇಲರ್ ನ ಒಂದು ಫೇವರೇಟ್ ಸ್ಟಾಕ್ ಯಾವುದು, ಯೆಸ್ ಬ್ಯಾಂಕ್ ನ ಒಂದು ಸ್ಟಾಕ್ ನ ಪರ್ಫಾರ್ಮೆನ್ಸ್ ನೋಡಿ. ಆ ರೀತಿಯ ಫ್ರಾಡ್ಗಳು ಆಗಿದ್ರೆ ಒಂದು ಕಂಟ್ರೋಲ್ ಮಾಡಬೇಕು, ಅವ್ರ ಜೊತೆಗೆ ಆ ಒಂದು ಫ್ರಾಡ್ಗಳನ್ನ ಎಲಿಮಿನೇಟ್ ಮಾಡಬೇಕು. ಆಗಿಲ್ಲ ಅಂದ್ರೆ ಓಕೆ, ಆಗಿದ್ರೆ ಅದರ ಕಂಟ್ರೋಲ್ ಇಡಬೇಕು. ಆ ಒಂದು ಕಂಟ್ರೋಲ್ ಮೆಜರ್ ಇರೋ ಪರ್ಪಸ್ಗೋಸ್ಕರ ರಿಸರ್ವ್ ಬ್ಯಾಂಕ್ ಇಂಟೀರಿಯಂ ಆಗಿ ಒಂದು ಯಾರೊಂದು CEO ಅಪಾಯಿಂಟ್ಮೆಂಟ್ ಮಾಡಿದ್ದಾರೆ, ರಾಜೀವ್ ಅಹುಜಾ ಅನ್ನೋ ಒಂದು ಇಂಟೀರಿಯಂ MD ಮತ್ತೆ CEO ಅದ್ರ ಜೊತೆಗೆ ಒಂದು ಅಡಿಷನಲ್ ಒಂದು ಪರ್ಸನ್ ಸಹ RBI ಸೈಡ್ ಇಂದ ಅಪಾಯಿಂಟ್ಮೆಂಟ್ ಮಾಡಿರೋದ್ರಿಂದ ಈ ಒಂದು ಕಂಪನಿಯಲ್ಲಿ ಯಾವ ರೀತಿ ಒಂದು ನ್ಯೂಸ್ಗಳು ಅಪ್ಕಮಿಂಗ್ ವೀಕಲ್ಲಿ ಬರುತ್ತೆ ಒಂದು ಇನ್ಫಾರ್ಮೇಶನ್ ತಿಳ್ಕೊಬೇಕಾದಂತ ವಿಷಯ. ಈ ಒಂದು ನ್ಯೂಸ್ ಬರೋಕ್ಕಿಂತ ಮುಂಚೆ ಯಾರಾದ್ರೂ ಒಬ್ರು ಫಿಟ್ಟಿಂಗ್ ಇಟ್ಟಿರ್ಬೇಕಲ್ವಾ. ಫಿಟ್ಟಿಂಗ್ ಅನ್ನೋಕ್ಕಿಂತ ವಿಜಿಲ್ ಬ್ಲೋಯರ್ ಅಂತ ಕರೀತಾರೆ ನಮ್ಮ ಒಂದು ಸ್ಟಾಕ್ ಮಾರ್ಕೆಟ್ ಅಲ್ಲಿ. ಈ ಒಂದು ವಿಜಿಲ್ ಬ್ಲೋಯರ್ ಯಾರು ಅಂತ ಹೇಳಿದ್ರೆ, ಈ ಒಂದು ಬ್ಯಾಂಕ್ ಅಲ್ಲಿ ಕೆಲಸ ಮಾಡುವಂತ ಎಂಪ್ಲಾಯೀಸ್ಗಳು. ಅವರು ರೀಸೆಂಟ್ ಆಗಿ ಒಂದು ಫೈನಾನ್ಸ್ ಮಿನಿಸ್ಟ್ರಿಗೆ ಒಂದು ಲೆಟರ್ ಬರೀತಾರೆ. ಏನಂತ ನೋಡಿ ಸರ್, ಈ ಒಂದು ನಾವು ಕೆಲಸ ಮಾಡುವಂತ ಒಂದು ಬ್ಯಾಂಕ್ ಅಲ್ಲಿ ಯಾವುದೋ ಒಂದು ರೀತಿಯ ಒಂದು ಫ್ರಾಡ್ ನಡೀತಿದೆ ಅಂತ ಅನ್ನಿಸ್ತಾ ಇದೆ. ಈ ಒಂದು ಬ್ಯಾಂಕ್ ನ ಟಾಪ್ ಮ್ಯಾನೇಜ್ಮೆಂಟ್ ಏನಿದೆ, ರೆಗ್ಯುಲೇಟರಿ ಅಥವಾ ಒಂದು RBI ಅನ್ನೋ ಒಂದು ಫ್ರೇಮ್ ವರ್ಕ್ ಏನಿದೆ, ಈ ಒಂದು ಲೆವೆಲ್ ಅಲ್ಲೇ ಒಂದು ಬ್ಯಾಂಕ್ ಗಳು ಪರ್ಫಾರ್ಮೆನ್ಸ್ ಮಾಡ್ಬೇಕಂದ್ರೆ ಆ ಒಂದು ಫ್ರೇಮ್ ವರ್ಕ್ ಗಳನ್ನ ಈ ಒಂದು ಬ್ಯಾಂಕ್ ಇಗ್ನೋರೆನ್ಸ್ ಮಾಡ್ತಿದೆ, ಒಂದ್ ತರಹದೊಂದು ಫ್ರಾಡ್ ಮಾಡ್ತಿದೆ ಅನ್ನೋ ಒಂದು ಇನ್ಫಾರ್ಮೇಶನ್ಸ್ ನ ಅವರು ರೇಸ್ ಮಾಡ್ತಾರೆ. ಆಗಿದ ತಕ್ಷಣ ಇಮಿಡಿಯೇಟ್ RBI ಗೆ ನೋಟಿಸ್ ಹೋಗಿತ್ತು. RBI ಇಂದ ಈ ಒಂದು ನೋಟಿಸ್ ಬಂದ ಮೇಲೆ ಈ ಒಂದು ಸ್ಟಾಕ್ ಅಲ್ಲಿ ಇಮಿಡಿಯೇಟ್ ಈ ರೀತಿಯ ಈವೆಂಟ್ ಗಳು ಆಯ್ತು. ಇವಿಷ್ಟು ಹೇಳಿದ್ಮೇಲೆ ಈ ಒಂದು ಸ್ಟಾಕ್ ನ ಮೇಲೆ ಹತ್ಸಕ್ಕೆ ಏನ್ ಹೇಳ್ತಾರೆ, ಒಂದು ಎಲ್ಲಾದ್ರೂ ಹೊಗೆ ಆಡ್ತಿತ್ತು ಅಂತ ಹೇಳಿದ್ರೆ, ಏನಾದ್ರು ಒಂದಕ್ಕೊಂದು ಅದಕ್ಕೆ ಯಾರಾದ್ರೂ ಒಬ್ರು ಬೆಂಕಿನೋ ಅಥವಾ ಏನ್ ಹೇಳ್ತಾರೆ ಪೆಟ್ರೋಲೋ ಸೀಮೆಣ್ಣೋ ಅಥವಾ ಕೆಲವೊಬ್ರು ನೀರು ಹಾಕಿ ಆರ್ಸಕ್ಕೋ ಅಥವಾ ಇನ್ನೂ ಉರ್ಸಕ್ಕೋ ಬರ್ತಾರಲ್ವಾ, ಆ ರೀತಿಯ ಮತ್ತೊಂದು ನ್ಯೂಸ್ ಏನಂತ ನಡೀತು ಅಂತ ಹೇಳಿದ್ರೆ, ಈ ಒಂದು ಸ್ಟಾಕ್ ಅಲ್ಲಿ ಮಿಸ್ಟರ್ ರಾಕೇಶ್ ಜಂಡೂನ್ವಾಲಾ ಮತ್ತೆ ಆರ್ ಕೆ ದಮನಿ ಯಾರು, ನಮ್ಮ ಡಿಮಾರ್ಟ್ ನ ಒಂದು ಓನರ್ ಯಾರಿದ್ರೆ, ಅವರು RBI ಗೆ ಅಪ್ರೋಚ್ ಮಾಡಿ ಹೇಳಿದ್ರಂತೆ ನಾವು 10% ತಗೊಂತಾ ಇದ್ದೀರಿ ಅನ್ನೋ ಒಂದು ಇನ್ಫಾರ್ಮೇಶನ್ ಸಹ ಒಂದು ನ್ಯೂಸ್ ನ ಬಿಟ್ರು. ಸಿಂಪಲ್ ಸ್ನೇಹಿತರೆ, ಯಾಕಂದ್ರೆ ಯಾವ್ದೋ ನೆಗೆಟಿವ್ ನ್ಯೂಸ್ ಬಂತಂದ್ರೆ ಮಾರ್ಕೆಟ್ ಬೀಳುತ್ತೆ ಅನ್ನೋ ಒಂದು ಸಿಚುವೇಶನ್ಸ್ ಅಲ್ಲಿ ಈ ರೀತಿ ಒಂದು ಪಾಸಿಟಿವ್ ನ್ಯೂಸ್ ಗಳನ್ನ ಒಂದು ಡೀಪ್ ಮಾಡಿ ಅಥವಾ ಒಂದು
ನ್ಯೂಸ್ಗಳನ್ನ ಬಿಟ್ಟು ಪಾಸಿಟಿವ್ ಕಡೆ ಹೋಗೋಕ್ಕೆ ಬಿಡ್ತಾರೆ. ಈ ಒಂದು ನ್ಯೂಸ್ ಬಂದ್ಮೇಲೆ ಸಹ ಸ್ಟಾಕ್ ಅಪ್ ಆಗುತ್ತೆ ಅಂತ ಅನ್ಕೊಂಡ್ರು, ಬಟ್ ಅದಾದ್ಮೇಲೆ ರಾಕೇಶ್ ಜುಂಜುನವಾಲ ಮತ್ತೆ ದಾಮಾನಿ ಅವರು ಯಾವುದೇ ರೀತಿ ರೆಸ್ಪಾನ್ಸ್ ಮಾಡಿಲ್ಲ. ಅವರು ಸಹ ಇಂಡೈರೆಕ್ಟ್ ಆಗಿ ಏನ್ ಹೇಳಿದ್ ಬಂತಂದ್ರೆ ನಮಗೆ ಈ ಒಂದು ಸ್ಟಾಕ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಇಂಟ್ರೆಸ್ಟ್ ಇಲ್ಲ ಅನ್ನೋ ಒಂದು ಇನ್ಫಾರ್ಮೇಶನ್ ಸಹ ನೀವು ನೋಡ್ಕೊಳ್ಳಬೇಕಾಗಿರೋಂಥ ಒಂದು ವಿಷಯ. ಓಕೆ, ಇವಿಷ್ಟು ಆದ್ಮೇಲೆ ಈ ಒಂದು ಸ್ಟಾಕ್ ಅಲ್ಲಿ ನಾನು ಡೈಲಿ ಟೈಮ್ ಫ್ರೇಮ್ ನೋಡಿ ತೋರಿಸ್ಬಿಡ್ತೀನಿ ನಿಮಗೆ ಯಾವುದೋ ಒಂದು ಇನ್ಫಾರ್ಮೇಶನ್. ಬಟ್ ನೋಡಿ, ಆಸ್ ಆಫ್ ನೋ ನೀವು ನೋಡಿದ್ರೆ ಮಾರ್ಕೆಟ್ ಕಂಪ್ಲೀಟ್ ಒಂದು ಡೌನ್ ಟ್ರೆಂಡ್ ಇದ್ರು ಸಹ, ಬ್ಯಾಂಕಿಂಗ್ ಸೆಕ್ಟರ್ ಡೌನ್ ಟ್ರೆಂಡ್ ಇದ್ರು ಸಹ, ಈ ಒಂದು ಸ್ಟಾಕ್ ಅಲ್ಲಿ ಒಂದು ತರಹದ ಒಂದು ಆಲ್ಮೋಸ್ಟ್ ಒಂದು 5-6 ದಿವಸದ ಹಿಂದೆಯಿಂದನೇ ಸ್ವಲ್ಪ ನೆಗೆಟಿವ್ ಕಡೆ ಇತ್ತು ಅಂತ ಹೇಳಿ. ಬಟ್ ಈ ಒಂದು ನ್ಯೂಸ್ ಅದೇ ಟೈಮಲ್ಲಿ ಗೊತ್ತಿತ್ತ ಅನ್ನೋ ಒಂದು ಇನ್ಫಾರ್ಮೇಶನ್ ನನಗೆ ಇಲ್ಲ. ಬಟ್ ಅದರ ಜೊತೆಗೆ ಈ ಒಂದು ಸ್ಟಾಕ್ ನ ಇವತ್ತಿನ ಒಂದು ಪರ್ಫಾರ್ಮೆನ್ಸ್ ನೋಡಿದ್ರೆ ನೀವು ನೋಡಬಹುದು, ರೆಡ್ ಕ್ಯಾಂಡಲ್ ಹ್ಯೂಜ್ ವಾಲ್ಯೂಮ್ ಅಲ್ಲಿ ಸೆಲ್ ಆಫ್ ಆಗಿದೆ. ಅದರ ಜೊತೆಗೆ ಈ ಒಂದು ಸ್ಟಾಕ್ ಅಲ್ಲಿ ನೋಡಬಹುದು ಆಲ್ಮೋಸ್ಟ್ 2 ಲೋಯರ್ ಸರ್ಕ್ಯೂಟ್ಗಳು ಹಿಟ್ ಆಗಿದೆ. ನೋಡಿ, ಓಪನ್ ಆಗಿದ ತಕ್ಷಣ ಇಲ್ಲೊಂದು ಲೋಯರ್ ಸರ್ಕ್ಯೂಟ್ 3 ಅಂತ ಹೇಳ್ಬೋದು, ಆಕ್ಚುಲಿ ಹೇಳ್ಬೇಕಾದ್ರೆ ಇಲ್ಲೊಂದು ಲೋಯರ್ ಸರ್ಕ್ಯೂಟ್, ಇಲ್ಲೊಂದು ಸರ್ಕ್ಯೂಟ್. ಇದಾದ್ಮೇಲೆ ಸ್ವಲ್ಪ ರಿಕವರಿ ಆಗ್ತಿದೆ, ಇಲ್ಲಿ ಶಾರ್ಟ್ ಸೆಲ್ ಮಾಡಿದವರು ಇಲ್ಲಿ ಸ್ವಲ್ಪ ಪ್ರಾಫಿಟ್ ಬುಕ್ ಮಾಡ್ಕೊಬಹುದು. ಬಟ್ ಆಸ್ ಆಫ್ ನೌ ನೀವು ನನ್ನ ಕೇಳಿದ್ರೆ ಸ್ನೇಹಿತರೆ, ಈ ಒಂದು ಸ್ಟಾಕ್ ಅಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಹೋಗಬೇಡಿ. ಇನ್ ಕೇಸ್ ಅಂದ್ರೆ ಸ್ಟಾಕ್ ನಿಮ್ಮ ಹತ್ರ ಇತ್ತು, ಲಾಸ್ ಅಲ್ಲಿ ಇದೆ ಅಂತ ಹೇಳಿದ್ರೆ ನನ್ನೊಂದು ಸಜೆಷನ್ ಏನಂತಾರೆ, ನೆನ್ಪಿಟ್ಕೊಳ್ಳಿ, ಸಜೆಷನ್ ಅಂದ್ರೆ ಎಕ್ಸಿಟ್ ಆಗಿ ಫ್ಯೂಚರ್ ಅಲ್ಲಿ ಏನಾದ್ರು ಈ ಒಂದು ಸ್ಟಾಕ್ ಗೆ ಸ್ವಲ್ಪ ಪಾಸಿಟಿವ್ ನ್ಯೂಸ್ ಬಂತು ಅಂದ್ರೆ ನೀವು ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಶುರು ಮಾಡ್ಕೊಬಹುದು. ಅದನ್ನ ಬಿಟ್ಟು ಓಕೆ ಈ ಒಂದು ಸ್ಟಾಕ್ ಆಲ್ಮೋಸ್ಟ್ ಒಂದು 30-40% ಬಿದ್ದಿದೆ ಅಂತ ನೋಡಿ, ಇಲ್ಲಿಂದ ಇಲ್ಲಿಗೆ ಅಂತ ತಗೊಂಡ್ರು ನಾವು ಓಕೆ ಆಲ್ಮೋಸ್ಟ್ 42% ಬಿದ್ದಿದೆ ಅಂತ, ಅಥವಾ 24% ಬಿದ್ದಿದೆ ಅಂತ ನೀವು ಏನಾದ್ರು ಇನ್ವೆಸ್ಟ್ ಮಾಡಕ್ ಹೋದ್ರೆ, ಎಸ್ ಬ್ಯಾಂಕ್ ರೀತಿಯ ಸಿಚುವೇಶನ್ಸ್ ಗಳಾಯ್ತು ಅಂದ್ರೆ ನಿಮ್ಮ ಹಣ ಬಂದು 99.9999% ಹೋಗಿ ಹಾಕ್ಸ್ಕೊಳುತ್ತೆ ಅನ್ನೋ ಇನ್ಫಾರ್ಮೇಶನ್ಸ್ ಹೇಳ್ತಾ ಹೋಲ್ಡ್ ಮಾಡಿ. ಫ್ಯೂಚರ್ ಬರುವಂತ ನ್ಯೂಸ್ ಗಳನ್ನ ನೋಡ್ಕೊಂಡು ಇನ್ವೆಸ್ಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.